ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ತರಗತಿಯಲ್ಲಿ ಅಡ್ರಿನಲ್ ಗ್ರಂಥಿ ಬಗ್ಗೆ ಆಗಿತ್ತು. ಇವಾಗ ಮೆದೋಜೀರಕಾಂಗದ ಬಗ್ಗೆ ನೋಡ್ತಾ ಹೋಗೋಣ. ಅಂತಃಸ್ರಾವಕ ಮತ್ತು ಬಹಿರ್ಸ್ರಾವಕ ಗ್ರಂಥಿಗಳಾಗಿ ಕಾರ್ಯನಿರ್ವಹಿಸುವುದರಿಂದ ಮೆದೋಜೀರಕಾಂಗವು ಒಂದು ಸಂಯುಕ್ತ ಗ್ರಂಥಿ. ಅಂದ್ರೇನು, ಇದು ಎಂಡೋಕ್ರೈನ್ ಆಗು ವರ್ಕ್ ಮಾಡುತ್ತೆ, ಎಕ್ಸೋಕ್ರೈನ್ ಆಗು ವರ್ಕ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಕಂಪೋಸಿಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಲ್ಯಾಂಗರ್ ಹ್ಯಾನ್ಸ್, ಐಸ್ಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಅಂದ್ರೆ ಲ್ಯಾಂಗರ್ ಹ್ಯಾನ್ ಕಿರುದ್ವೀಪಗಳು ಅಂತ. ಸೊ ಐಸ್ಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಏನಿದೆ, ಇದು ಮೆದೋಜೀರಕಾಂಗದ ಅಂತಃಸ್ರಾವಕ ಭಾಗ ಆಗಿರುತ್ತೆ. ಓಕೆ, ಇದು ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಏನಿದೆ, ಇದು ಮೆದೋಜೀರಕಾಂಗದ ಅಂತಃಸ್ರಾವಕ ಭಾಗ. ಅಂತಃಸ್ರಾವಕ ಅಂತ ಹೇಳಿದ್ರೆ ಏನು, ಎಂಡೋಕ್ರೈನ್. ಓಕೆ, ಎಂಡೋಕ್ರೈನ್ ಪಾರ್ಟ್ ಬಂದ್ಬಿಟ್ಟು ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಆಗಿರುತ್ತೆ. ಸಾಮಾನ್ಯ ಮನುಷ್ಯನ ಮೆದೋಜೀರಕಾಂಗದಲ್ಲಿ 1 ರಿಂದ 2 ಮಿಲಿಯನ್ ಲ್ಯಾಂಗರ್ ಹ್ಯಾನ್ ಕಿರುದ್ವೀಪಗಳು ಇರ್ತವೆ. ಇದು ಒಟ್ಟು ಮೆದೋಜೀರಕಾಂಗದ ಅಂಗಾಂಶದ 1 ರಿಂದ 2% ಪ್ರತಿನಿಧಿಸುತ್ತೆ. ಲ್ಯಾಂಗರ್ ಹ್ಯಾನ್ ಕಿರುದ್ವೀಪಗಳ 2 ಮುಖ್ಯ ಜೀವಕೋಶಗಳು ಆಲ್ಫಾ ಮತ್ತು ಬೀಟಾ ಜೀವಕೋಶಗಳು ಅಂತ ಹೇಳ್ತಾರೆ. ಆಲ್ಫಾ ಜೀವಕೋಶಗಳು ಏನಿರ್ತವೆ, ಇದು ಗ್ಲೂಕೋಗಾನ್ ಅನ್ನುವಂತಹ ರಸದೂತವನ್ನ, ಮತ್ತು ಬೀಟಾ ಜೀವಕೋಶಗಳು ಇನ್ಸುಲಿನ್ ಅನ್ನುವಂತಹ ರಸದೂತವನ್ನ ಸ್ರವಿಸುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಲ್ಫಾ ಮತ್ತೆ ಬೀಟಾ ಜೀವಕೋಶಗಳು ಏನಿದೆ, ಆಲ್ಫಾ ಕೋಶಗಳು ಗ್ಲೂಕೋಗಾನ್ ಅನ್ನ ಸ್ರವಿಸಿದ್ರೆ ಬೀಟಾ ಏನಿದೆ, ಬೀಟಾ ಜೀವಕೋಶಗಳು ಇನ್ಸುಲಿನ್ ಅನ್ನ ಸ್ರವಿಸುತ್ತೆ. ಇನ್ನು ಗ್ಲೂಕೋಗಾನ್ ಪೆಪ್ಟೈಡ್ ರಸದೂತವಾಗಿದ್ದು ರಕ್ತದಲ್ಲಿ ಗ್ಲೂಕೋಸ್ನ ನಿಗದಿತ ಪ್ರಮಾಣವನ್ನು ಕಾಪಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಗ್ಲೂಕೋಸ್ ಪ್ರಮುಖವಾಗಿ ಯಕೃತ್ತಿನ ಜೀವಕೋಶಗಳ ಮೇಲೆ ಕಾರ್ಯನಿರ್ವಹಿಸುತ್ತೆ. ಅದು ಗ್ಲೈಕೋಜಿನೋಲೈಸಿಸ್ ಅನ್ನ ಪ್ರಚೋದಿಸಿ ರಕ್ತದ ಗ್ಲೂಕೋಸ್ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಅಂದ್ರೆ ಹೈಪರ್ಗ್ಲೈಸೆಮಿಯಾ ಅಂತ ಹೇಳ್ತೀವಿ. ರಸದೂತವು ಗ್ಲೂಕೋನಿಯೋಜೆನೆಸಿಸ್ ಅನ್ನ ಪ್ರಚೋದಿಸುವುದರಿಂದಲೂ ಕೂಡ ಹೈಪರ್ಗ್ಲೈಸಿಮಿಯಾ ಇದಕ್ಕೆ ಕಾರಣ ಆಗುತ್ತೆ. ಇನ್ನು ಗ್ಲೂಕೋಗಾನು ಜೀವಕೋಶಗಳು ಗ್ಲೂಕೋಸ್ ಅನ್ನ ಹೀರಿಕೊಳ್ಳುವುದು ಮತ್ತು ಬಳಸಿಕೊಳ್ಳುವುದನ್ನ ಕೂಡ ಕಡಿಮೆ ಮಾಡುತ್ತೆ. ಆದ್ರಿಂದ ಗ್ಲೂಕೋಗಾನು ಒಂದು ಹೈಪರ್ಗ್ಲೈಸೆಮಿಕ್ ರಸದೂತ ಅಂತ ಹೇಳ್ಬೋದು. ಇನ್ನು ಇನ್ಸುಲಿನ್ ಏನಿದೆಯಲ್ಲ, ಇದು ಒಂದು ಪೆಪ್ಟೈಡ್ ರಸದೂತವಾಗಿದ್ದು ಗ್ಲೂಕೋಸ್ನ ಸಮಸ್ಥಿತಿಯ ನಿಯಂತ್ರಣದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ಸುಲಿನ್ ಏನಿದೆ, ಇದು ಮುಖ್ಯವಾಗಿ ಹೆಪಟೋಸೈಟ್ ಮತ್ತು ಅಡಿಪೋಸೈಟ್ ಅಂತ ಹೇಳ್ತೀವಿ. ಅಂದ್ರೆ ಬೊಜ್ಜು ಅಂಗಾಂಶದ ಜೀವಕೋಶಗಳು ಯಾವುದು, ಹೆಪಟೋಸೈಟ್ ಮತ್ತೆ ಅಡಿಪೋಸೈಟ್. ಇವುಗಳಲ್ಲಿ ಇದು ಪರಿಣಾಮ ಬೀರಿ ಜೀವಕೋಶಗಳಲ್ಲಿ ಗ್ಲೂಕೋಸ್ನ ಹೀರುವಿಕೆ ಮತ್ತು ಬಳಸುವಿಕೆಯನ್ನ ಅದು ಹೆಚ್ಚಿಸುತ್ತೆ. ಇದ್ರ ಪರಿಣಾಮದಿಂದ ಏನಾಗುತ್ತೆ, ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ ತುಂಬಾ ಬೇಗನೆ ಹೆಪಟೋಸೈಟ್ ಮತ್ತೆ ಅಡಿಪೋಸೈಟ್ ಗಳಿಗೆ ಚಲಿಸೋದ್ರಿಂದ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗೋದನ್ನ ನಾವು ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಇನ್ನು ಇನ್ಸುಲಿನ್ ಗುರಿ ಜೀವಕೋಶಗಳಲ್ಲಿ ಇನ್ಸುಲಿನ್ ನ ಟಾರ್ಗೆಟ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ನಲ್ಲಿ ಇರುವಂತಹ ಗುರಿ ಜೀವಕೋಶಗಳಲ್ಲಿ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕೂಡ ಪರಿವರ್ತಿಸಲು ಪ್ರಚೋದಿಸುತ್ತೆ. ಅದನ್ನ ನಾವು ಗ್ಲೈಕೋಜೆನೆಸಿಸ್ ಅಂತ ಹೇಳ್ತೀವಿ. ಇನ್ನು ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ ಇವೆರಡೂ ಕೂಡ ರಸದೂತಗಳು ಜೊತೆಯಾಗಿ ರಕ್ತದಲ್ಲಿ ಗ್ಲೂಕೋಸ್ನ ಸಮಸ್ಥಿತಿಯನ್ನ ಕಾಪಾಡ್ತವೆ. ಓಕೆ, ಹೈಪರ್ಗ್ಲೈಸೆಮಿಯಾ ಅಂತ ಏನ್ ಹೇಳ್ತೀವಿ, ಅದು ದೀರ್ಘಕಾಲಿಕವಾಗಿ ಹಾಗೆ ಮುಂದುವರೆದ್ರೆ ಅದು ಮಧುಮೇಹ ಅಥವಾ ಸಿಹಿ ಮೂತ್ರ ರೋಗ ಅನ್ನುವಂತಹ ಸಂಕೀರ್ಣವಾದ ವ್ಯಾಧಿಗೆ ಅದು ಕಾರಣ ಆಗುತ್ತೆ. ಇದರಲ್ಲಿ ಮೂತ್ರದ ಮೂಲಕ ಗ್ಲೂಕೋಸ್ ನಷ್ಟ ಆಗುತ್ತೆ ಮತ್ತು ಹಾನಿಕಾರಿ ವಸ್ತುವಾದಂತಹ ಕೀಟೋನ್ ಕಾಯಗಳ ಉತ್ಪಾದನೆ ಆಗುತ್ತೆ. ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಔಷಧೋಪಚಾರದ ಮೂಲಕ ಯಶಸ್ವಿಯಾಗಿ ಚಿಕಿತ್ಸೆ ನೀಡಬಹುದು. ಓಕೆ, ಈಗ ಬರೋಣ ವೃಷಣ. ಪುರುಷರಲ್ಲಿ 1 ಜೊತೆ ವೃಷಣಗಳು ವೃಷಣ ಚೀಲದಲ್ಲಿ ಇರ್ತವೆ. ವೃಷಣವು ಪ್ರಜನನಾಂಗವಾಗಿಯೂ ಅಂತಃಸ್ರಾವಕ ಗ್ರಂಥಿಯಾಗಿಯೂ ಅದು ಕಾರ್ಯವನ್ನ ನಿರ್ವಹಿಸುತ್ತೆ. ವೃಷಣ ಏನಿದೆ, ಇದು ಸೆಮಿನಿಫೆರಸ್ ಟ್ಯೂಬುಲ್ಸ್ ಅಂತ ಹೇಳ್ತೀವಿ ಮತ್ತು ಸ್ಟ್ರೋಮಲ್ ಅಥವಾ ಅಂತರ್ಕೋಶೀಯ ಅಂಗಾಂಶ ಇವುಗಳನ್ನ ಒಳಗೊಂಡಿರುತ್ತೆ. ಅಂತರ್ನಳಿಕಾ ಅವಕಾಶಗಳಲ್ಲಿ ಇರುವಂತಹ ಲೇಡಿಕ್ ಸೆಲ್ಸ್ ಅಥವಾ ಅಂತರ್ಕೋಶೀಯ ಕೋಶಗಳು ಆಂಡ್ರೋಜನ್ ಅನ್ನುವಂತಹ ಈ ಲೇಡಿಕ್ ಸೆಲ್ಸ್ ಆಂಡ್ರೋಜನ್ ಅನ್ನುವಂತಹ ರಸದೂತಗಳ ಸಮೂಹವನ್ನ ಉತ್ಪತ್ತಿ ಮಾಡ್ತವೆ. ಅದರಲ್ಲೂ ಮುಖ್ಯವಾದದ್ದು ಟೆಸ್ಟೋಸ್ಟಿರಾನ್ ಆಗಿರುತ್ತೆ. ಆಂಡ್ರೋಜನ್ಗಳು ಪುರುಷ ಅನುಷಂಗಿಕ ಪ್ರಜನನಾಂಗಗಳಾದಂತಹ ಎಪಿಡಿಡೈಮಿಸ್, ವೀರ್ಯನಾಳ ಅಂದ್ರೆ ವ್ಯಾಸ್ ಡಿಫರೆನ್ಸ್ ಅಂತ, ಓಕೆ, ಆಮೇಲೆ ಸೆಮೈನಲ್ ವೆಸಿಕಲ್, ಆಮೇಲೆ ಪ್ರಾಸ್ಟೇಟ್ ಗ್ರಂಥಿ, ಆಮೇಲೆ ಮೂತ್ರಕೋಶನಾಳ ಮೀನ್ಸ್ ಯುರೇತ್ರ ಮುಂತಾದವುಗಳ ಪ್ರವರ್ಧನೆ, ಪಕ್ವವಾಗುವಿಕೆ ಕಾರ್ಯಗಳನ್ನ ಅದು ನಿಯಂತ್ರಿಸುತ್ತೆ. ಈ ರಸದೂತಗಳು ಸ್ನಾಯುಗಳ ಬೆಳವಣಿಗೆ, ಮುಖದ ಮತ್ತು ಕಂಕುಳ ಮೇಲಿನ ಕೂದಲುಗಳ ಬೆಳವಣಿಗೆ, ಆಕ್ರಮಣಶೀಲತೆ, ಆಳಸ್ತರದ ಧ್ವನಿ ಇವನ್ನೆಲ್ಲ ಅದು ಏನ್ ಮಾಡುತ್ತೆ, ಪ್ರಚೋದಿಸುತ್ತೆ. ಆಂಡ್ರೋಜನ್ಗಳು ವೀರ್ಯಾಣು ಉತ್ಪತ್ತಿಯಲ್ಲಿ ಪ್ರಚೋದಕ ಪಾತ್ರವನ್ನು ವಹಿಸ್ತವೆ. ಆಂಡ್ರೋಜನ್ಗಳು ಕೇಂದ್ರ ನರವ್ಯೂಹದ ಮೇಲೆ ಕೆಲಸ ಮಾಡಿ ಪುರುಷನ ಲೈಂಗಿಕ ವರ್ತನೆಗಳ ಮೇಲೂ ಕೂಡ ಪ್ರಭಾವವನ್ನ ಬೀರ್ತವೆ. ಈ ರಸದೂತಗಳು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯಗಳ ಮೇಲೆ ಉಪಚಯ ಅಂದ್ರೆ ಸಂಶ್ಲೇಷಕ ಪರಿಣಾಮವನ್ನ ಉಂಟು ಮಾಡುತ್ತೆ. ಓಕೆ,
ಇದು ವೃಷಣದ ಬಗ್ಗೆ ಆಯ್ತು. ಈಗ ಅಂಡಾಶಯದ ಬಗ್ಗೆ ನೋಡೋದಾದ್ರೆ, ಮಹಿಳೆಯರಲ್ಲಿ ಒಂದು ಜೊತೆ ಅಂಡಾಶಯಗಳು ಉದರದಲ್ಲಿ ಇರುತ್ತೆ. ಅಂಡಾಶಯಗಳು ಮಹಿಳೆಯರ ಪ್ರಾಥಮಿಕ ಪ್ರಜನನಾಂಗಗಳು ಅಂತ ಹೇಳ್ತೀವಿ. ಇವು ಪ್ರತಿ ಋತುಚಕ್ರದಲ್ಲಿ ಒಂದು ಅಂಡಾಣುವನ್ನ ಉತ್ಪತ್ತಿ ಮಾಡುತ್ತೆ. ಇದಲ್ಲದೆ ಅಂಡಾಶಯ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನುವಂತಹ ಎರಡು ಗುಂಪುಗಳ ರಸದೂತಗಳನ್ನ ಉತ್ಪತ್ತಿ ಮಾಡುತ್ತೆ. ಅಂಡಾಶಯ ಏನಿದೆ, ಅಂಡಾಶಯ ಫಾಲಿಕಲ್ಗಳು ಮತ್ತು ಸ್ಟ್ರೋಮಲ್ ಅಂಗಾಂಶಗಳನ್ನ ಒಳಗೊಂಡಿರುತ್ತೆ. ಬೆಳೀತಾ ಇರುವಂತಹ ಅಂಡಾಶಯ ಫಾಲಿಕಲ್ಗಳಿಂದ ಈಸ್ಟ್ರೋಜನ್ ಅನ್ನ ಉತ್ಪತ್ತಿ ಮಾಡುತ್ತೆ ಮತ್ತು ಸ್ರವಿಸುತ್ತೆ. ಅಂಡೋತ್ಸರ್ಗದ ನಂತರ ಹರಿದು ಹೋದಂತಹ ಫಾಲಿಕಲ್ಲು ಕಾರ್ಪಸ್ ಲೂಟಿಯಂ ಅನ್ನುವಂತಹ ರಚನೆಯಾಗಿ ಪರಿವರ್ತನೆ ಆಗುತ್ತೆ. ಇದು ಮುಖ್ಯವಾಗಿ ಪ್ರೊಜೆಸ್ಟೆರಾನ್ ಅನ್ನುವಂತಹ ರಸದೂತವನ್ನ ಅದು ಸ್ರವಿಸುತ್ತೆ. ಇನ್ನು ಈಸ್ಟ್ರೋಜನ್ಸ್ ಏನಿರುತ್ತೆ, ಇದು ಸ್ತ್ರೀಯರ ದ್ವಿತೀಯಕ ಪ್ರಜನಾಂಗಗಳು ಅಂತ ಹೇಳ್ತೀವಿ. ಅಂದ್ರೆ ಮೀನ್ಸ್ ಸೆಕೆಂಡರಿ ಹಾರ್ಮೋನ್ಸ್ ಯಾವುದು ಈಸ್ಟ್ರೋಜನ್ಸ್. ಬೆಳವಣಿಗೆ ಮತ್ತು ಚಟುವಟಿಕೆಗಳು, ಬೆಳೆಯುತ್ತಿರುವಂತಹ ಫಾಲಿಕಲ್ಗಳ ಪ್ರವರ್ಧನೆ ಮತ್ತು ಸ್ತ್ರೀಯರ ದ್ವಿತೀಯಕ ಲೈಂಗಿಕ ಲಕ್ಷಣಗಳು, ಸ್ತನಗಳ ಬೆಳವಣಿಗೆ ಮುಂತಾದ ವಿವಿಧ ರೀತಿಯ ಕಾರ್ಯಗಳನ್ನ ಇದು ಪ್ರಚೋದಿಸುತ್ತೆ. ಈಸ್ಟ್ರೋಜನ್ಗಳು ಸ್ತ್ರೀಯರ ಲೈಂಗಿಕ ವರ್ತನೆಗಳನ್ನು ಕೂಡ ನಿಯಂತ್ರಿಸುತ್ತೆ. ಇನ್ನು ಪ್ರೊಜೆಸ್ಟರಾನ್, ಇದು ಗರ್ಭಾವಸ್ಥೆಯನ್ನ ಕಾಪಾಡುತ್ತೆ. ಪ್ರೊಜೆಸ್ಟೆರಾನ್ ಸ್ತನ ಗ್ರಂಥಿಗಳ ಮೇಲೂ ಕಾರ್ಯವನ್ನ ನಿರ್ವಹಿಸುತ್ತೆ. ಆಮೇಲೆ ಆಲ್ವಿಯೋಲೈ ಅಂದ್ರೆ ಏನು, ಹಾಲನ್ನ ಶೇಖರಿಸುವ ಚೀಲದಂತಹ ರಚನೆಗಳನ್ನ ಆಲ್ವಿಯೋಲೈ ಅಂತ ಹೇಳ್ತೀವಿ. ಇವುಗಳ ಉತ್ಪತ್ತಿ ಮತ್ತು ಅವುಗಳಿಂದ ಹಾಲಿನ ಸ್ರವಿಕೆಯನ್ನು ಕೂಡ ಪ್ರಚೋದಿಸುತ್ತೆ ಈ ಒಂದು ಪ್ರೊಜೆಸ್ಟರಾನ್. ಸೊ ಇಲ್ಲಿವರೆಗೆ ಈ 10 ಗ್ಲ್ಯಾಂಡ್ಸ್ ಅನ್ನ ಏನ್ ನೋಡಿದ್ವಿ, ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ನೀವೇನ್ ನೋಡ್ಕೊಳ್ತಾ ಇದ್ದು ಇವ 10 ನೋಡ್ಕೊಂಡ್ರೆ ಸಾಕು. ಅದ್ರ ಬಗ್ಗೆ ಯಾವುದೇ ಕ್ವಶನ್ಸ್ ಬಂದ್ರು ಆನ್ಸರ್ ಮಾಡ್ತೀರಾ. ಈಗ ಹೃದಯ, ಮೂತ್ರಜನಕಾಂಗ ಮತ್ತು ಜೀರ್ಣ ನಾಳಗಳ ರಸದೂತಗಳು ನೋಡಿ. ಈಗ ನೀವು ಅಂತಸ್ರಾವಕ ಗ್ರಂಥಿಗಳು ಮತ್ತು ಅವುಗಳ ರಸದೂತಗಳ ಬಗ್ಗೆ ನಾವು ನೋಡಿದ್ವಿ. ಮೊದಲೇ ತಿಳಿಸಿದಂತೆ ಅಂತಸ್ರಾವಕ ಗ್ರಂಥಿಗಳಲ್ಲದ ಕೆಲವು ಅಂಗಾಂಶಗಳು ಕೂಡ ರಸದೂತಗಳನ್ನ ಸ್ರವಿಸ್ತವೆ. ಈಗ ನಮ್ಮ ಹೃದಯದ ಹೃತ್ಕರ್ಣಗಳ ಗೋಡೆಯು ರಕ್ತದ ಒತ್ತಡವನ್ನ ಕಡಿಮೆ ಮಾಡುವ ಒಂದು ಬಹಳ ಮುಖ್ಯವಾದ ಏಟ್ರಿಯಲ್ ನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ಎಂಬ ಪೆಪ್ಟೈಡ್ ರಸದೂತವನ್ನ ಸ್ರವಿಸುತ್ತೆ. ಅದನ್ನ ನಾವು ANF ಹಾರ್ಮೋನ್ ಅಂತ ಹೇಳ್ತೀವಿ. ರಕ್ತದ ಒತ್ತಡ ಹೆಚ್ಚಾದಾಗ ಈ ANF ಏನಿದೆ ಇದು ಸ್ರವಿಕೆ ಆಗುತ್ತೆ. ಆವಾಗ ರಕ್ತನಾಳಗಳು ಹಿಗ್ಗುತ್ತವೆ. ಇದರಿಂದ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಓಕೆ. ಇನ್ನು ಮೂತ್ರಜನಕಾಂಗದ ಜೆಕ್ಸ್ಟಾ ಗ್ಲಾಮೆರುಲಾರ್ ಕೋಶಗಳು ಕೆಂಪು ರಕ್ತ ಕಣಗಳ ಉತ್ಪತ್ತಿಯನ್ನ ಮಾಡುತ್ತೆ. ಎರಿಥ್ರೋಪೊಯಿಟಿನ್ ಅನ್ನ ಪ್ರಚೋದಿಸುವಂತಹ ಎರಿಥ್ರೋಪೊಯಿಸಿಸ್ ಎಂಬ ಪೆಪ್ಟೈಡ್ ರಸದೂತವನ್ನ ಇದು ಉತ್ಪತ್ತಿ ಮಾಡುತ್ತೆ. ಜೀರ್ಣನಾಳದ ವಿವಿಧ ಭಾಗಗಳಲ್ಲಿ ಇರುವಂತಹ ಅಂತಸ್ರಾವಕ ಕೋಶಗಳು 4 ಪ್ರಮುಖವಾದ ಪೆಪ್ಟೈಡ್ ರಸದೂತಗಳನ್ನ ಸ್ರವಿಸುತ್ತೆ. ಯಾವುದು ನೋಡಿ, ಗ್ಯಾಸ್ಟ್ರಿನ್, ಸೆಕ್ರಿಟಿನ್, ಕೊಲೆಸಿಸ್ಟೋಕೈನಿನ್. ಅದನ್ನ ಕೊಲೆಸಿಸ್ಟೋಕೈನಿನ್ ಅಂತ ಹೇಳಿ CCK ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಪೆಪ್ಟೈಡ್ ಅಂತ ಹೇಳಿ. ಓಕೆ. ಗ್ಯಾಸ್ಟ್ರಿಕ್ ರಸದೂತ ಏನಿರುತ್ತೆ, ಇದು ಜಠರದ ಗ್ರಂಥಿಗಳ ಮೇಲೆ ಕಾರ್ಯನಿರ್ವಹಿಸಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪೆಪ್ಸಿನೋಜನ್ ಅನ್ನ ಸ್ರವಿಸುವಂತೆ ಇದು ಪ್ರಚೋದಿಸುತ್ತೆ. ಇನ್ನು ಸೆಕ್ರೆಟಿನಿನ್ ಏನಿದೆ, ಇದು ಬಹಿರ್ಸ್ರಾವಕ ಮೆದೋಜೀರಕಾಂಗದ ಮೇಲೆ ಕಾರ್ಯನಿರ್ವಹಿಸಿ ನೀರು ಮತ್ತು ಬೈಕಾರ್ಬೋನೇಟ್ ಅಯಾನುಗಳನ್ನ ಸ್ರವಿಕೆಯನ್ನ ಇದು ಪ್ರಚೋದಿಸುತ್ತೆ. ಇದು ಎಕ್ಸೋಕ್ರೈನ್ ಆಗಿ ಕೆಲಸ ಮಾಡುತ್ತೆ ಸೆಕ್ರೆಟಿನ್. ಇನ್ನು CCK ಮೆದೋಜೀರಕಾಂಗ ಮತ್ತು ಪಿತ್ತಕೋಶಗಳೆರಡರ ಮೇಲೂ ಕಾರ್ಯನಿರ್ವಹಿಸಿ ಅನುಕ್ರಮವಾಗಿ ಮೆದೋಜೀರಕಾಂಗದ ಕಿಣ್ವಗಳು ಮತ್ತು ಪಿತ್ತರಸದ ಸ್ರವಿಕೆಗಳನ್ನ ಪ್ರಚೋದಿಸಿ GIP ಜಠರದ ಸ್ರವಿಕೆಯನ್ನ ಮತ್ತು ಚಲನೆಯನ್ನ ನಿರೋಧಿಸುತ್ತೆ. ಇನ್ನು ಅಂತಸ್ರಾವಕವಲ್ಲದ ಇನ್ನೂ ಹಲವು ಅಂಗಾಂಶಗಳು ಬೆಳವಣಿಗೆ ಅಂಶಗಳು ಎಂಬ ರಸದೂತವನ್ನ ಸ್ರವಿಸ್ತವೆ. ಅಂಗಾಂಶಗಳ ಸಾಮಾನ್ಯ ಬೆಳವಣಿಗೆ ಮತ್ತು ಪುನರ್ಭವ ಅಥವಾ ದುರಸ್ತಿಗೆ ಈ ಅಂಶಗಳು ತುಂಬಾನೇ ಅಗತ್ಯವಾಗಿದ್ದಾವೆ. ಈಗ ರಸದೂತದ ಕ್ರಿಯೆಯ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ? ರಸದೂತಗಳು ಲಕ್ಷ್ಯ ಅಂಗಾಂಶಗಳಲ್ಲಿ ಮಾತ್ರ ಇರುವಂತಹ ನಿರ್ದಿಷ್ಟ ಪ್ರೋಟೀನ್ಗಳಾದ ರಸದೂತ ಗ್ರಾಹಕಗಳೊಂದಿಗೆ ಬಂಧಗೊಂಡು ಆ ಲಕ್ಷ್ಯ ಅಂಗಾಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಲಕ್ಷ್ಯ ಜೀವಕೋಶಗಳ ಕೋಶಪೊರೆಯ ಮೇಲಿರುವಂತಹ ರಸದೂತ ಗ್ರಾಹಕಗಳನ್ನ ಕೋಶಪೊರೆ ಬಂಧಿತ ಗ್ರಾಹಕಗಳು ಅಂತ ಹೇಳಿ ಕರೀತಾರೆ. ಹಾಗೆಯೇ ಗುರಿ ಜೀವಕೋಶಗಳ ಒಳಗಿರುವಂತಹ ಗ್ರಾಹಕಗಳನ್ನ ಅಂತರ್ಜೀವಕೋಶೀಯ ಗ್ರಾಹಕಗಳು ಅಂತ ಹೇಳ್ತಾರೆ. ಇವು ಬಹುಮಟ್ಟಿಗೆ ಕೋಶಕೇಂದ್ರೀಯ ಗ್ರಾಹಕಗಳು. ರಸದೂತವು ಅದರ ಗ್ರಾಹಕಕ್ಕೆ ಬಂಧಿಸಲ್ಪಟ್ಟಾಗ ರಸದೂತ ಗ್ರಾಹಕ ಸಂಕೀರ್ಣ ಅಂದ್ರೆ ಹಾರ್ಮೋನ್ ರಿಸೆಪ್ಟರ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಅದು ಉಂಟಾಗುತ್ತೆ. ಇನ್ನು ಪ್ರತಿಯೊಂದು ಗ್ರಾಹಕವು ಕೂಡ ಒಂದು ರಸದೂತಕ್ಕೆ ಮಾತ್ರ ನಿರ್ದಿಷ್ಟವಾಗಿರುತ್ತೆ. ಆದ್ರಿಂದ ಗ್ರಾಹಕಗಳು ನಿರ್ದಿಷ್ಟವಾಗಿರ್ತವೆ. ರಸದೂತ ಗ್ರಾಹಕ ಸಂಕೀರ್ಣದ ಉತ್ಪಾದನೆ ಕೂಡ ಲಕ್ಷ್ಯ ಅಂಗಾಂಶದಲ್ಲಿ ಕೆಲವು ಜೀವರಾಸಾಯನಿಕ ಬದಲಾವಣೆಗೆ ಕಾರಣ ಆಗುತ್ತೆ. ಗುರಿ ಅಂಗಾಂಶಗಳ ಚಯಾಪಚಯ ಕ್ರಿಯೆ ಮತ್ತು ಅದರಿಂದಾಗಿ ಶರೀರ ಕ್ರಿಯಾ ಚಟುವಟಿಕೆಗಳು ರಸದೂತಗಳಿಂದ ನಿಯಂತ್ರಿಸಲ್ಪಡುತ್ತೆ. ಜೊತೆಗೆ ರಾಸಾಯನಿಕ ಗುಣಗಳಿಗೆ ಅನುಗುಣವಾಗಿ ರಸದೂತಗಳನ್ನ ವಿವಿಧ ಗುಂಪುಗಳಾಗಿ ಕೂಡ ವಿಂಗಡಿಸಲಾಗುತ್ತೆ. ಓಕೆ, ಸೊ
ಆ ರೀತಿ ರಾಸಾಯನಿಕ ಗುಣಗಳಿಗೆ ಅನುಗುಣವಾಗಿ ರಸದೂತಗಳನ್ನ ಯಾವ್ಯಾವ ಗುಂಪುಗಳನ್ನಾಗಿ ಮಾಡಿದಾರಲ್ವಾ ಅದ್ರ ಬಗ್ಗೆ ನಾವಿವಾಗ ನೋಡ್ತಾ ಹೋಗೋಣ. ಓಕೆ, ನೋಡಿ, ರಸದೂತ ಕ್ರಿಯೆಯ ಕಾರ್ಯವಿಧಾನದ ಚಿತ್ರಿತ ಪ್ರತಿನಿಧಿತ್ವ. ಒಂದು ಪ್ರೋಟೀನ್ ರಸದೂತ, ಇನ್ನೊಂದು ಸ್ಟೀರಾಯ್ಡ್ ರಸದೂತ. ಓಕೆ, ಪೆಪ್ಟೈಡ್, ಪಾಲಿಪೆಪ್ಟೈಡ್ ಮತ್ತೆ ಪ್ರೋಟೀನ್ ರಸದೂತಗಳು ಅಂದ್ರೆ ಪೆಪ್ಟೈಡ್ ಹಾರ್ಮೋನ್ಸ್, ಪಾಲಿಪೆಪ್ಟೈಡ್ ಹಾರ್ಮೋನ್ಸ್ ಮತ್ತೆ ಪ್ರೋಟೀನ್ ರಸದೂತಗಳು. ಉದಾಹರಣೆಗೆ ಇನ್ಸುಲಿನ್, ಗ್ಲೂಕಾಗಾನ್, ಪಿಟ್ಯೂಟರಿ ರಸದೂತಗಳು, ಹೈಪೋಥಲಾಮಿಕ್ ರಸದೂತಗಳು. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಬರುತ್ತೆ ನೋಡಿ. ಇನ್ಸುಲಿನ್, ಗ್ಲೂಕಾಗಾನು, ಪಿಟ್ಯೂಟರಿ ರಸದೂತಗಳು, ಹೈಪೋಥಲಾಮಿಕ್ ರಸದೂತಗಳು ಇವೆಲ್ಲವೂ ಪೆಪ್ಟೈಡ್, ಪಾಲಿಪೆಪ್ಟೈಡ್ ಮತ್ತೆ ಪ್ರೋಟೀನ್ ರಸದೂತಗಳು ಅಂತ ಹೇಳಿ ಗುರುತಿಸ್ತೀವಿ. ಇನ್ನು ಸ್ಟೀರಾಯ್ಡ್ಗಳು ಅಂತ ಹೇಳಿದಾಗ ಕಾರ್ಟಿಸೋಲ್, ಟೆಸ್ಟೋಸ್ಟಿರಾನ್, ಆಮೇಲೆ ಎಸ್ಟ್ರಾಡಿಯಲ್ ಮತ್ತೆ ಪ್ರೊಜೆಸ್ಟಿರಾನ್. ಓಕೆ, ಇನ್ನು ಅಯೋಡೋಥೈರೋನಿನ್ಗಳು ಇದು ಥೈರಾಯ್ಡ್ ರಸದೂತಗಳಾಗಿರ್ತವೆ. ಇನ್ನು ಅಮೈನೋ ಆಮ್ಲ ನಿಷ್ಪನ್ನಗಳು ಇದು ಎಪಿನೆಫ್ರಿನ್ ಆಗಿರುತ್ತೆ. ಓಕೆ, ಸೊ ಕೋಶ ಪೊರೆ ಬಂಧಿತ ಗ್ರಾಹಕಗಳೊಂದಿಗೆ ಪ್ರತಿವರ್ತಿಸುವ ರಸದೂತಗಳು ಸಾಮಾನ್ಯವಾಗಿ ಗುರಿ ಜೀವಕೋಶಗಳ ಒಳಗೆ ಪ್ರವೇಶಿಸದೆ ದ್ವಿತೀಯ ವಾಹಕಗಳನ್ನು ಉತ್ಪಾದಿಸ್ತವೆ. ಈ ವಾಹಕಗಳು ಜೀವಕೋಶಗಳ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸ್ತವೆ. ಅಂತ ಜೀವಕೋಶೀಯ ಗ್ರಾಹಕಗಳೊಂದಿಗೆ ಪ್ರತಿವರ್ತಿಸುವ ರಸದೂತಗಳು ಸ್ಟೀರಾಯ್ಡ್ ರಸದೂತಗಳು, ಅಯೋಡೋಥೈರೋನಿನ್ಗಳು ಅಂತಾನೆ ಹೇಳ್ಬೋದು. ಇನ್ನು ಬಹುತೇಕ ಜೀನ್ಗಳ ಅಭಿವ್ಯಕ್ತಿ ಅಥವಾ ವರ್ಣತಂತುಗಳ ಕಾರ್ಯಗಳನ್ನ ಜೀನೋಮ್ ಮತ್ತು ರಸದೂತ ಗ್ರಾಹಕ ಸಂಕೀರ್ಣಗಳ ನಡುವಿನ ಪ್ರತಿವರ್ತನೆಯಿಂದ ನಿಯಂತ್ರಿಸ್ತವೆ. ಒಟ್ಟುಗೂಡಿದಂತಹ ಜೀವರಾಸಾಯನಿಕ ಕಾರ್ಯಗಳು ಶಾರೀರಿಕ ಮತ್ತು ಬೆಳವಣಿಗೆಯ ಪರಿಣಾಮಗಳಿಗೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಒಟ್ಟಾರೆಯಾಗಿ ನಾವಿವಾಗ ಇದರ ಒಂದು ಸಾರಾಂಶ ನೋಡೋದಾದ್ರೆ, ಕೆಲವು ವಿಶೇಷ ರಾಸಾಯನಿಕಗಳು ರಸದೂತಗಳಾಗಿ ವರ್ತಿಸ್ತವೆ. ಮಾನವನ ದೇಹದಲ್ಲಿ ರಾಸಾಯನಿಕ ಸಮನ್ವಯತೆ, ಸಂಯೋಜನೆ ಮತ್ತು ನಿಯಂತ್ರಣವನ್ನ ನೀಡ್ತವೆ. ಈ ರಸದೂತಗಳು ನಮ್ಮ ಅಂಗಗಳ ಅಂತಸ್ರಾವಕ ಗ್ರಂಥಿಗಳ ಮತ್ತು ಕೆಲವು ಜೀವಕೋಶಗಳ ಚಯಾಪಚಯ ಕ್ರಿಯೆ, ಬೆಳವಣಿಗೆ, ಪರಿವರ್ಧನೆಯನ್ನ ನಿಯಂತ್ರಿಸ್ತವೆ. ಅಂತಸ್ರಾವಕ ವ್ಯೂಹ ಏನಿರುತ್ತೆ ಅದು ಹೈಪೋಥೆಲಾಮಸ್, ಪಿಟ್ಯೂಟರಿ, ಥೈರಾಯ್ಡ್, ಅಡ್ರಿನಲ್ ಮೆದೋಜೀರಕಾಂಗ, ಪ್ಯಾರಾಥೈರಾಯ್ಡ್, ಥೈಮಸ್, ಪ್ರಜನನಾಂಗ ಇವುಗಳನ್ನ ಒಳಗೊಂಡಿರುತ್ತೆ. ಇವುಗಳೊಂದಿಗೆ ಜೀರ್ಣನಾಳ, ಮೂತ್ರಜನಕಾಂಗ, ಹೃದಯ ಇತ್ಯಾದಿಗಳ ಇತರ ಕೆಲವು ಅಂಗಗಳು ಕೂಡ ರಸದೂತಗಳನ್ನ ಉತ್ಪತ್ತಿ ಮಾಡುತ್ತವೆ. ಓಕೆ, ಇನ್ನು ಪಿಟ್ಯೂಟರಿ ಗ್ರಂಥಿಯನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳನ್ನ ಪಾರ್ಸ್ ಡಿಸ್ಟಾಲಿಸ್, ಪಾರ್ಸ್ ಇಂಟರ್ಮೀಡಿಯಾ ಮತ್ತೆ ಪಾರ್ಸ್ ನರ್ವೋಸಾ ಅಂತ ಕರಿತೀವಿ. ಪಾರ್ಸ್ ಡಿಸ್ಟಾಲಿಸ್ ಏನಿದೆ 6 ಟ್ರೋಫಿಕ್ ರಸದೂತಗಳನ್ನ ಉತ್ಪಾದಿಸುತ್ತೆ. ಪಾರ್ಸ್ ಇಂಟರ್ಮೀಡಿಯಾ ಏನಿದೆ ಇದು ಕೇವಲ 1 ರಸದೂತವನ್ನ ಸ್ರವಿಸಿದೆ. ಪಾರ್ಸ್ ನರ್ವೋಸಾ ಏನಿದೆ ಇದು 2 ರಸದೂತಗಳನ್ನ ಸ್ರವಿಸುತ್ತೆ. ಸೊ ಪಿಟ್ಯೂಟರಿ ರಸದೂತಗಳು ಕಾಯಜ ಅಂಗಾಂಶಗಳ ಬೆಳವಣಿಗೆ ಮತ್ತು ಪ್ರವರ್ಧನೆಯನ್ನ ಮತ್ತು ಪರಿಧೀಯ ಅಂತಸ್ರಾವಕ ಗ್ರಂಥಿಗಳ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ. ಇನ್ನು ಪೈನಿಯಲ್ ಗ್ರಂಥಿ ಏನಿದೆಯಲ್ಲ ಇದು ಮೆಲೋಟಿನನ್ ಅನ್ನ ಸ್ರವಿಸುತ್ತೆ. ಇದು ನಮ್ಮ ದೇಹದ 24 ಗಂಟೆಯ ಲಯಬದ್ಧವಾದ ಜಾಗೃತ ಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಲಯಬದ್ಧವಾದ ನಿದ್ರೆ ಮತ್ತು ಎಚ್ಚರಿಕೆಯ ಸ್ಥಿತಿ, ದೇಹದ ತಾಪಮಾನ ಈ ರೀತಿಯಾಗಿ ಹೇಳ್ಬೋದು. ಇನ್ನು ಥೈರಾಯ್ಡ್ ಗ್ರಂಥಿಯ ರಸದೂತಗಳು ಮೂಲ ಚಯಾಪಚಯ ಕ್ರಿಯೆಯ ದರ, ಕೇಂದ್ರ ನರವ್ಯೂಹದ ಬೆಳವಣಿಗೆ ಮತ್ತು ಪಕ್ವವಾಗುವಿಕೆ, ಎರಿಥ್ರೋಪಾಯಿಸಿಸ್, ಆಮೇಲೆ ಶರ್ಕರಗಳ, ಪ್ರೋಟೀನ್ಗಳ ಮತ್ತು ಕೊಬ್ಬುಗಳ ಚಯಾಪಚಯ ಕ್ರಿಯೆ, ಋತುಚಕ್ರದ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಥೈರೋಕ್ಯಾಲ್ಸಿಟೋನಿನ್ ಎನ್ನುವಂತಹ ಇನ್ನೊಂದು ಥೈರಾಯ್ಡ್ ರಸದೂತ ನಮ್ಮ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಅದರ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಇನ್ನು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುವಂತಹ ಪ್ಯಾರಾಥೈರಾಯ್ಡ್ ರಸದೂತ ರಕ್ತದಲ್ಲಿ CA++ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಕ್ಯಾಲ್ಸಿಯಂ ಸಮಸ್ಥಿತಿಯನ್ನ ಕಾಪಾಡೋದಲ್ಲಿ ಇದು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಥೈಮಸ್ ಗ್ರಂಥಿಯಿಂದ ಸ್ರವಿಕೆಯಾಗುವಂತಹ ಥೈಮೋಸಿನ್ಗಳು ಟಿ ಲಿಂಫೋಸೈಟ್ಗಳ ವಿಭೇದೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಟಿ ಲಿಂಫೋಸೈಟ್ಗಳು ಏನಿದಾವೆ ಕೋಶ ಮಾಧ್ಯಮಿಕ ಪ್ರತಿರೋಧನೆಯನ್ನು ಒದಗಿಸ್ತವೆ. ಅದು ಮಾತ್ರ ಅಲ್ಲ, ಥೈಮೋಸಿನ್ಗಳು ರಸಧಾತು ಪ್ರತಿರೋಧನೆಯನ್ನ ಒದಗಿಸುವ ಪ್ರತಿಕಾಯ ಉತ್ಪತ್ತಿಯನ್ನ ಹೆಚ್ಚಿಸುತ್ತೆ. ಅಡ್ರಿನಲ್ ಗ್ರಂಥಿ ಏನಿದೆ ಇದು ಕೇಂದ್ರ ಭಾಗದಲ್ಲಿ ಅಡ್ರಿನಲ್ ಮೆಡುಲಾ ಮತ್ತೆ ಹೊರಭಾಗದಲ್ಲಿ ಅಡ್ರಿನಲ್ ರಗಟೆಯಿಂದ ಕೂಡಿದೆ. ಅಡ್ರಿನಲ್ ಮೆಡುಲಾ ಏನಿದೆ ಇದು ಎಪಿನೆಫ್ರಿನ್ ಮತ್ತು ನಾರ್ ಎಪಿನೆಫ್ರಿನ್ ಅನ್ನ ಸ್ರವಿಸುತ್ತೆ. ಈ ರಸದೂತಗಳು ಜಾಗರೂಕ ಸ್ಥಿತಿ, ಪಾಪೆಯ ಹಿಗ್ಗುವಿಕೆ, ರೋಮ ನಿಮಿರುವಿಕೆ, ಬೆವರುವಿಕೆ, ಹೃದಯ ಬಡಿತ ಇವೆಲ್ಲವುಗಳು ಅಂದ್ರೆ ಹೃದಯ ಸಂಚಲನ ಬಲ, ಉಸಿರಾಟ ದರ, ಗ್ಲೈಕೋಜಿನೋಲೈಸಿಸ್, ಲೈಪೋಲೈಸಿಸ್, ಪ್ರೋಟಿಯೋಲೈಸಿಸ್ ಇವುಗಳನ್ನ ಹೆಚ್ಚಿಸುತ್ತೆ. ಅಡ್ರಿನಲ್ ರಗಟೆ ಗ್ಲೂಕೋಕಾರ್ಟಿಕಾಯ್ಡ್ಸ್ ಮತ್ತು ಮಿನರಲೋಕಾರ್ಟಿಕಾಯ್ಡ್ಸ್ ಗಳನ್ನ ಸ್ರವಿಸುತ್ತೆ ಈ ಒಂದು ಅಡ್ರಿನಲ್ ರಗಟೆ.
ಗ್ಲೂಕೋಕಾರ್ಟಿಕಾಯ್ಡ್ಗಳು ಮತ್ತು ಗ್ಲೂಕೋನಿಯೋಜೆನೆಸಿಸ್ ಮತ್ತೆ ಲೈಪೋಲೈಸಿಸ್ ಆಮೇಲೆ ಪ್ರೋಟಿಯೋಲೈಸಿಸ್ ಆಮೇಲೆ ಎರಿಥ್ರೋಪಾಯ್ಸಿಸ್, ಹೃದಯ ರಕ್ತ ಪರಿಚಲನಾ ವ್ಯವಸ್ಥೆ, ರಕ್ತದ ಒತ್ತಡ ಮತ್ತು ಗ್ಲಾಮರುಲಸ್ ಸೋಸುವಿಕೆಯ ದರ ಇವೆಲ್ಲವನ್ನೂ ಕೂಡ ಪ್ರಚೋದಿಸುತ್ತೆ. ಪ್ರತಿರೋಧನಾ ಪ್ರತಿಕ್ರಿಯೆಯನ್ನು ನಿಗ್ರಹಿಸುವುದರ ಮೂಲಕ ಉರಿಯೂತ ಪ್ರತಿಕ್ರಿಯೆಯನ್ನು ಕೂಡ ಅದು ನಿಯಂತ್ರಿಸುತ್ತೆ. ಆಮೇಲೆ ಮಿನರಲೋಕಾರ್ಟಿಕಾಯ್ಡ್ಗಳು ಏನಿದಾವೆ ಇವು ದೇಹದ ನೀರು ಮತ್ತು ಎಲೆಕ್ಟ್ರೋಲೈಟ್ಗಳ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಇನ್ನು ಅಂತಸ್ರಾವಕ ಮೆದೋಜೀರಕಾಂಗ ಏನಿರುತ್ತೆ ಗ್ಲೂಕೋಗಾನ್ ಮತ್ತು ಇನ್ಸುಲಿನ್ ಗಳನ್ನ ಸ್ರವಿಸುತ್ತೆ. ಗ್ಲೂಕೋಗಾನ್ ಏನಿದೆ ಇದು ಗ್ಲೈಕೋಜಿನೋಲೈಸಿಸ್ ಮತ್ತು ಗ್ಲೈಕೋನಿಯೋಜೆನೆಸಿಸ್ ಗಳನ್ನ ಪ್ರಚೋದಿಸಿ ಹೈಪರ್ ಗ್ಲೈಸಿಮಿಯಾಗೆ ಕಾರಣವಾಗಿದೆ. ಇನ್ಸುಲಿನ್ ರಸದೂತ ಕೋಶಗಳಿಂದ ಗ್ಲೂಕೋಸ್ ಹೀರುವಿಕೆ ಮತ್ತು ಬಳಸುವಿಕೆ ಹಾಗೂ ಗ್ಲೈಕೋಜೆನೆಸಿಸ್ ಅನ್ನ ಪ್ರಚೋದಿಸುವ ಮುಖಾಂತರ ಹೈಪೋಗ್ಲೈಸಿಮಿಯಾಗೆ ಕಾರಣವಾಗುತ್ತೆ. ಇನ್ಸುಲಿನ್ ಕೊರತೆ ಅಥವಾ ಇನ್ಸುಲಿನ್ ನಿರೋಧತೆಯ ಪರಿಣಾಮವೇ ಮಧುಮೇಹ ಅನ್ನುವಂಥ ರೋಗ ಉಂಟಾಗೋದಕ್ಕೆ ಕಾರಣ. ಇನ್ನು ವೃಷಣಗಳು ಆಂಡ್ರೋಜನ್ ಗಳನ್ನ ಸ್ರವಿಸ್ತವೆ. ಪುರುಷರ ಅನುಷಂಗಿಕ ಪ್ರಜನನಾಂಗಗಳನ್ನ ಬೆಳವಣಿಗೆ, ಪಕ್ವತೆ, ಕಾರ್ಯನಿರ್ವಹಣೆ, ಪುರುಷರ ದ್ವಿತೀಯಕ ಲೈಂಗಿಕ ಲಕ್ಷಣಗಳ ಪ್ರಕಟಣೆ, ವೀರ್ಯಾಣುಗಳ ಉತ್ಪತ್ತಿ, ಪುರುಷರ ಲೈಂಗಿಕ ವರ್ತನೆ, ಉಪಚಯ ಪಥಮಾರ್ಗಗಳು ಮತ್ತು ಎರಿಥ್ರೋಪಾಯ್ಸಿಸ್ ಅನ್ನ ಪ್ರಚೋದಿಸುತ್ತೆ. ಅಂಡಾಶಯ ಏನಿದೆ ಇದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಗಳನ್ನ ಸ್ರವಿಸುತ್ತೆ. ಈಸ್ಟ್ರೋಜನ್ ಸ್ತ್ರೀಯರ ಅನುಷಂಗಿಕ ಪ್ರಜನನಾಂಗಗಳ ಬೆಳವಣಿಗೆ, ಪರಿವರ್ಧನೆ ಮತ್ತು ಸ್ತ್ರೀಯರಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳ ಅಭಿವ್ಯಕ್ತಿಯನ್ನ ಇದು ಪ್ರಚೋದಿಸುತ್ತೆ. ಮತ್ತು ಪ್ರೊಜೆಸ್ಟಿರಾನ್ ಗರ್ಭಾವಸ್ಥೆಯನ್ನ ಕಾಪಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದ್ರ ಜೊತೆಗೆ ಸ್ತನ ಗ್ರಂಥಿಗಳ ಪ್ರವರ್ಧನೆ ಹಾಗೂ ಹಾಲು ಉತ್ಪಾದನೆಯಲ್ಲೂ ಕೂಡ ಸಹಾಯ ಮಾಡುತ್ತೆ. ಹೃದಯದ ಹೃತ್ಕರ್ಣ ಗೋಡೆಯು ಎಟ್ರಿಯಲ್ ನೆಟ್ರಿಯೂರೆಟಿಕ್ ಅಂಶವನ್ನ ಉತ್ಪಾದಿಸುತ್ತೆ. ಓಕೆ, ಹೃದಯದ ಹೃತ್ಕರ್ಣ ಗೋಡೆ ಎಟ್ರಿಯಲ್ ನೆಟ್ರಿಯೂರೆಟಿಕ್ ಅಂಶವನ್ನ ಉತ್ಪಾದಿಸುತ್ತೆ. ಇದು ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಮೂತ್ರಜನಕಾಂಗವು ಉತ್ಪಾದಿಸುವಂತಹ ಎರಿಥ್ರೋಪಾಯ್ಟಿನ್, ಎರಿಥ್ರೋಪಾಯ್ಸಿಸ್ ಅನ್ನ ಪ್ರಚೋದಿಸುತ್ತೆ. ಇನ್ನು ಜೀರ್ಣನಾಳವು ಗ್ಯಾಸ್ಟ್ರಿನ್, ಸೆಕ್ರಿಟಿನ್, ಆಮೇಲೆ ಕೋಲೆಸಿಸ್ಟೋಕೈನಿನ್, ಆಮೇಲೆ ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಪೆಪ್ಟೈಡ್ ಗಳನ್ನ ಸ್ರವಿಸುತ್ತೆ. ಈ ರಸದೂತಗಳು ಜೀರ್ಣರಸಗಳ ಸ್ರವಿಸುವಿಕೆಯನ್ನ ನಿಯಂತ್ರಿಸ್ತವೆ ಮತ್ತು ಪಚನ ಕ್ರಿಯೆಗೆ ಅದು ಸಹಕರಿಸುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಏನಾಗಿತ್ತು ಗ್ಲ್ಯಾಂಡ್ಸ್, ಯಾವೆಲ್ಲ ಗ್ಲ್ಯಾಂಡ್ಸ್ ಮತ್ತೆ ಅವು ಸ್ರವಿಸುವಂತ ಹಾರ್ಮೋನ್ಗಳ ಬಗ್ಗೆ ಆಯ್ತು. ಓಕೆ, ಸೊ ಇಲ್ಲಿಗೆ ಈ ಹ್ಯೂಮನ್ ಫಿಸಿಯಾಲಜಿ ಏನಿದೆ ಅದು ಕಂಪ್ಲೀಟ್ ಆಯ್ತು. ಸೊ ಮುಂದಿನ ಒಂದು ಕ್ಲಾಸ್ ಯಾವ್ದ್ರ ಬಗ್ಗೆ ಬೇಕು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.